ಗ್ರೇಟರ್ ಬೆಂಗಳೂರು ಅಥಾರಿಟಿ ವ್ಯಾಪ್ತಿಯಲ್ಲಿ ವಿದ್ಯುತ್ ಸಂಪರ್ಕ ಕಲ್ಪಿಸುವಂತ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ. ಹಾಗಾದ್ರೆ ಗಮನಿಸ್ತಾ ಹೋಗೋದಾದ್ರೆ ಈಗಾಗಲೇ ವಸತಿ ಕಟ್ಟಡಗಳ ವಿಚಾರಕ್ಕೆ ತೆಗೆದುಕೊಂಡಂತ ನಿರ್ಧಾರ ಸರ್ಕಾರ ತೆಗೆದುಕೊಂಡಂತ ನಿರ್ಧಾರ 1200 ಅಡಿ ವಸತಿ ಕಟ್ಟಡಗಳಿಗೆ ವಿದ್ಯುತ್ ಸಂಪರ್ಕಕ್ಕೆ ಸಜ್ಜಾಯಿತ ಸರ್ಕಾರ. ಜಿಬಿಎ ವ್ಯಾಪ್ತಿಯಲ್ಲಿ ವಿದ್ಯುತ್ ಸಂಪರ್ಕ ಆಪರೇಷನ್ ಆರಂಭ ಆಗಿದೆ. 1200 ಹಾಗೆಯೇ ಅದಕ್ಕಿಂತ ಕಡಿಮೆ ಅಳತೆ ಕಟ್ಟಡಗಳಿಗೆ ಸಂಪರ್ಕವನ್ನು ಕಲ್ಪಿಸಲಾಗುತ್ತೆ. ಸರ್ಕಾರ ಹೊರಡಿಸಿದಂಥ ಸುತ್ತೋಲೆಯಂತೆ ಕಾರ್ಯಾರಂಭ ಆಗಲಿದೆ. ಬೆಸ್ಕಾಂ ಇಂದಿನಿಂದ ಮೀಟರ್ ಅಳವಡಿಕೆ ಕೆಲಸವನ್ನು ಆರಂಭ ಮಾಡುತ್ತೆ. ಕಳೆದ ಏಪ್ರಿಲ್ ತಿಂಗಳಿಂದ ಸಾವಿರಾರು ಅರ್ಜಿಗಳು ಪೆಂಡಿಂಗ್ ಇದೆ, ಬಾಕಿ ಇದೆ. ಈಗಾಗಲೇ ಕಟ್ಟಿರುವಂಥ ಕಟ್ಟಡಗಳಿಗೆ ವಿದ್ಯುತ್ ಸಂಪರ್ಕವನ್ನು ಕೊಡ್ತಾರಾ? ಹಾಗಾದರೆ ಇರುವಂಥ ಪ್ರಶ್ನೆ. ತಾತ್ಕಾಲಿಕ ಸಂಪರ್ಕ ರಹಿತ ಕಟ್ಟಡಗಳಿಗೆ ನೇರ ಸಂಪರ್ಕ ಮೊದಲ ಹಂತವಾಗಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ವ್ಯಾಪ್ತಿಯಲ್ಲಿ ಅವಕಾಶವನ್ನು ಕಲ್ಪಿಸಿಕೊಡಲಾಗುತ್ತೆ. ಮುಂದಿನ ದಿನಗಳಲ್ಲಿ ಬೇರೆ ಭಾಗದಲ್ಲೂ ಕೂಡ ಅವಕಾಶವನ್ನು ಮಾಡಿಕೊಡಲಾಗುತ್ತೆ ಎನ್ನುವಂಥ ಮಾಹಿತಿ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಭವ್ಯ, ಜಿಬಿಎ ವ್ಯಾಪ್ತಿಯಲ್ಲಿ ವಿದ್ಯುತ್ ಸಂಪರ್ಕ ಆಪರೇಷನ್ ಆರಂಭ ಆದಂತೆ ಕಾಣ್ತಾ ಇದೆ, ಮಾಹಿತಿಯನ್ನು ಕೊಡ್ತಾ ಹೋಗೋದಾದ್ರೆ. ಜಿಬಿಎ ವ್ಯಾಪ್ತಿಯಲ್ಲಿ ವಿದ್ಯುತ್ ಸಂಪರ್ಕ ಆಪರೇಷನ್ ಅನ್ನ ಬೆಸ್ಕಾಂ ಶುರು ಮಾಡಿರುವಂತದ್ದು. ಜಿಬಿಎ ವ್ಯಾಪ್ತಿಯಲ್ಲಿ 1200 ಅಡಿ ವಸತಿ ಕಟ್ಟಡಗಳಿಗೆ ವಿದ್ಯುತ್ ಸಂಪರ್ಕವನ್ನ ಕೊಟ್ಟಿರುವಂತದ್ದು. ಸೊ ಹೀಗಾಗಿ 1200ಕ್ಕೂ ಅದಕ್ಕಿಂತ ಕಡಿಮೆ ಅಳತೆ ಕಟ್ಟಡಗಳಿಗೆ ವಿದ್ಯುತ್ ಸಂಪರ್ಕವನ್ನ ಹೊಂದಿರೋರಿಗೆ ಸರ್ಕಾರ ಹೊರಡಿಸಿದ ಸುತ್ತೋಲೆ ಕಳುಹಿಸಿ ಕಾರ್ಯಾರಂಭಕ್ಕೆ ಈಗಾಗಲೇ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಸೊ ಕಳೆದ ಏಪ್ರಿಲ್ ತಿಂಗಳಿಂದ ಸಾವಿರಾರು ಅರ್ಜಿಗಳು ವಿಲೇವಾರಿ ಆಗಿರ್ಲಿಲ್ಲ. ಸೊ ಹೀಗಾಗಿ ಕಟ್ಟಿರುವ ಕಟ್ಟಡಗಳಿಗೆ ವಿದ್ಯುತ್ ಸಂಪರ್ಕವನ್ನು ನೀಡಲಾಗುತ್ತೆ. ಹಾಗೇನೆ ತಾತ್ಕಾಲಿಕ ಕನೆಕ್ಷನ್ ತೆಗೆದುಕೊಂಡಿರದ ಕಟ್ಟಡಗಳಿಗೆ ನೇರವಾಗಿ ಪರ್ಮನೆಂಟ್ ಕನೆಕ್ಷನ್ ಅನ್ನ ಕೂಡ ನೀಡಲಾಗುತ್ತೆ. ಸೊ ಮೊದಲ ಹಂತವಾಗಿ ಜಿಬಿಎ ವ್ಯಾಪ್ತಿಯಲ್ಲಿ ಇದೊಂದು ಅವಕಾಶವನ್ನ ಕೊಡಲಾಗಿದೆ. ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಭಾಗದಲ್ಲಿ ಕೂಡ ಅವಕಾಶವನ್ನ ನೀಡಲಾಗುತ್ತೆ ಅನ್ನೋ ಮಾಹಿತಿಯನ್ನು ಈಗಾಗಲೇ ಬೆಸ್ಕಾಂ ಅಧಿಕಾರಿಗಳು ತಿಳಿಸಿರುವಂತದ್ದು. ಆದ್ರೆ ಮೇಲಾಧಿಕಾರಿಗಳಿಗೆ ಸ್ಪಷ್ಟನಾ ಅರ್ಜಿ ಸಲ್ಲಿಕೆ ಮಾಡಲು ಬೆಸ್ಕಾಂ ಇಂಜಿನಿಯರ್ಗಳು ಈಗಾಗಲೇ ನಿರ್ಧಾರವನ್ನ ಮಾಡಿರುವಂತದ್ದು. ಈ ಬಗ್ಗೆ ಯಾವುದನ್ನ ಪರಿಗಣನೆಗೆ ತೆಗೆದುಕೊಳ್ಬೇಕು, ವಿದ್ಯುತ್ ಸಂಪರ್ಕ ನೀಡಿರೋ ಬಗ್ಗೆ ಕೆಲವೊಂದು ಸ್ಪಷ್ಟತೆ ಕೂಡ ಇಲ್ಲ. ಅಂದ್ರೆ ನಕ್ಷೆ ಮಂಜೂರಾತಿ ಆಗಿರ್ಬೋದು, ಕಟ್ಟಡ ನಿರ್ಮಾಣ ನಿಯಮ ಉಲ್ಲಂಘನೆ ಆಗಿರ್ಬೋದು, ಪಾರ್ಕಿಂಗ್ ಜಾಗಕ್ಕೆ ಮೀಸಲಿರುವ ಕುರಿತು ಇನ್ನೂ ಕೂಡ ಸ್ಪಷ್ಟನೆ ಇಲ್ಲ. ಸೊ ಹೀಗಾಗಿ ಸದ್ಯ ಇದರ ಬಗ್ಗೆ ಇವತ್ತು ಈ ಬೆಸ್ಕಾಂ ಅಧಿಕಾರಿಗಳ ಜೊತೆ ಒಂದು ಸುತ್ತಿನ ಸಭೆ ಕೂಡ ಇರುವಂತದ್ದು. ಸಂಪತ್, ಥ್ಯಾಂಕ್ ಯು ಭವ್ಯ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.